Hi students, welcome to accountancy class. In this class, I am going to discuss about the journal entries and ledgers. So first of all, what do you mean by journal? Journal is the first entry book, right now, and also here recording of all the transactions in a systematic manner. We are going to call it as journal. And today I am going to discuss the topic is ledger. So ledger means ledger is a book containing accounts in which the classified and summarized information from the journal is posted on debits and credits. Next, the ledgers contains the information that is required to prepare financial management. It includes accounts for assets, liabilities, owners' equity, revenues, and expenses. So, first of all, my dear students, ಏನಪ್ಪ ledger is a second book. ಇಟ್ ಇಸ್ ಎ ಸೆಕೆಂಡ್ ಬುಕ್ ಅಂತ ಕರಿತೀವಿ ಇದನ್ನ. ಯಾಕಪ್ಪ ಅಂದ್ರೆ ನಾವು ಜರ್ನಲ್ ಅಲ್ಲಿ ಏನ್ ಎಂಟ್ರೀಸ್ ನ ಪಾಸ್ ಮಾಡ್ತೀವೋ ಆ ಒಂದು ಎಂಟ್ರೀಸ್ ನ ಮತ್ತೆ ಏನ್ ಮಾಡ್ತೀವಿ, ಕ್ಲಾಸಿಫೈ ಮಾಡಿ ಸಮ್ಮರೈಸ್ ಮಾಡಿ ಅಗೇನ್ ಒಂದು ಡೆಬಿಟ್ ಮತ್ತೆ ಕ್ರೆಡಿಟ್ ಏನ್ ಮಾಡ್ತೀವಿ, ಪೋಸ್ಟ್ ಮಾಡ್ತಾರೆ. ಎಲ್ಲಿ? ಲೆಡ್ಜರ್ ಅಕೌಂಟ್ಸ್ ಅಲ್ಲಿ. ಸಿ ನೋಡಿ, ಇಲ್ಲಿದೆ ಆನ್ಸರ್. The ledger contains the information that is required to prepare financial statements. So ledger contains information ಏನಕ್ಕೆ? ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಪ್ರಿಪೇರ್ ಮಾಡೋದಕ್ಕೆ ನಮ್ಮ ಲೆಡ್ಜರ್ ಅಕೌಂಟ್ಸ್ ಹೆಲ್ಪ್ಫುಲ್ ಮಾಡುತ್ತೆ. ಹೇಗಪ್ಪ ಅಂದ್ರೆ, ಸೊ ಜರ್ನಲ್ಸ್ ಅಲ್ಲಿ ನಾವು ಏನು ಜರ್ನಲ್ ಎಂಟ್ರೀಸ್ ನ ಪಾಸ್ ಮಾಡ್ತೀವೋ ಆ ಒಂದು ಎಂಟ್ರೀಸ್ ನ ಅಗೇನ್ ಕ್ಲಾಸಿಫೈ ಮಾಡಿ ಸಮರೈಸ್ ಮಾಡಿ ಆ ಒಂದು ಎಂಟ್ರೀಸ್ ನ ನಾವು ಮತ್ತೆ ಏನ್ ಮಾಡ್ತೀವಿ, ಪೋಸ್ಟ್ ಮಾಡ್ತೀವಿ. ಎಲ್ಲಿಗೆ? ಲೆಡ್ಜರ್ ಅಕೌಂಟ್ಸ್ ಗೆ. ಅಗೇನ್ ಲೆಡ್ಜರ್ ಅಕೌಂಟ್ಸ್ ಅಲ್ಲಿ ಸಪರೇಟ್ ಬುಕ್ಸ್ ಆಫ್ ಅಕೌಂಟ್ಸ್ ನ ಮೇಂಟೈನ್ ಮಾಡ್ತೀವಿ. ಹೇಗಪ್ಪ ಅಂದ್ರೆ, ಸೊ ನೋಡಿ ನೆಕ್ಸ್ಟ್ ಥಿಂಗ್ ಹಿಯರ್, it includes accounts for assets, liabilities, owners equity, revenues and expenses. ಲೆಡ್ಜರ್ಸ್ ಇನ್ಕ್ಲೂಡ್ಸ್ ಲೆಡ್ಜರ್ ಅಕೌಂಟ್ಸ್ ಅಲ್ಲಿ ಏನೆಲ್ಲ ನಾವು ಎಂಟ್ರಿ ಮಾಡ್ತೀವಿ ಅಂದ್ರೆ ಅಸೆಟ್ಸ್ ಆಗ್ಬೋದು, ಲಯಬಿಲಿಟೀಸ್ ಆಗ್ಬೋದು, ಓನರ್ಸ್ ಇಕ್ವಿಟಿ ಮೀನ್ಸ್ ಓನರ್ಸ್ ಕ್ಯಾಪಿಟಲ್, revenues, nothing but incomes and expenses. These are all included in ledger account. So means ledger is a second book. It containing accounts in which the classified and summarized information from the journal is posted as debits and credits. ಅಂದ್ರೆ ಏನು? ಜರ್ನಲ್ ಎಂಟ್ರಿಯಲ್ಲಿ ಏನು ಅಕೌಂಟ್ಸ್ ನ ಮೇಂಟೈನ್ ಮಾಡ್ತೀವೋ, ಏನು ಎಂಟ್ರೀಸ್ ನ ಪಾಸ್ ಮಾಡ್ತೀವೋ ಆ ಎಂಟ್ರೀಸ್ ನ ಸಹಾಯದಿಂದ ಮತ್ತೆ ನಾವು ಅದನ್ನ ಪರ್ಟಿಕ್ಯುಲರ್ ಒಂದೊಂದೇ ಒಂದು ಅಕೌಂಟ್ಸ್ ನ ಪ್ರಿಪೇರ್ ಮಾಡ್ತೀವಿ. ಕ್ಲಾಸಿಫೈ ಮಾಡಿ ಒಂದೊಂದು ಅಕೌಂಟ್ ಡೆಬಿಟ್ ಮತ್ತೆ ಕ್ರೆಡಿಟ್ ನಾವು ಪೋಸ್ಟ್ ಮಾಡ್ತೀವಿ. ಸೊ ಎಲ್ಲಿಗೆ ಪೋಸ್ಟ್ ಮಾಡ್ತೀವಿ? ಲೆಡ್ಜರ್ ಅಕೌಂಟ್ಸ್ ಗೆ ಪೋಸ್ಟ್ ಮಾಡ್ತೀವಿ. ಅದನ್ನ ಲೆಡ್ಜರ್ಸ್ ಅಂತ ಕರಿತೀವಿ. See, the first problem here, journalize the following transaction and posting into journal ledger. ಅಂದ್ರೆ ಏನು? ಕೆಳಗಡೆ ಕೊಟ್ಟಿರುವಂತ ಟ್ರಾನ್ಸಾಕ್ಷನ್ ಗೆ ಜರ್ನಲ್ ಎಂಟ್ರೀಸ್ ನ ಪಾಸ್ ಮಾಡಿ ಜೊತೆಗೆ ಆ ಒಂದು ಎಂಟ್ರೀಸ್ ನ ಮತ್ತೆ ಲೆಡ್ಜರ್ ಗೆ ಪೋಸ್ಟ್ ಮಾಡ್ಬೇಕಂದ್ರೆ ಪೋಸ್ಟಿಂಗ್ ಮಾಡೋದು ಅಂತ ಹೇಗೆ ಅಂತ ನೋಡಿ. ನಿಮ್ಗೆ ಆಲ್ರೆಡಿ ನಾನು ಜರ್ನಲ್ಸ್ ಎಂಟ್ರೀಸ್ ನ ಹೇಗೆ ಪಾಸ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದೆ, ರೈಟ್? ನೋ, ಸಿ 1/1/2020 commenced business with cash. ಎಷ್ಟು? 50,000 ಇದೆ. 5/1/2020 amount paid into bank 5,000 ಇದೆ. Next 11/1/2020 goods purchased from Shivareddy 2,000 is there. Next 17/1/2020 sales goods to Ramachandra 3,000. ಆಲ್ರೆಡಿ ಸ್ಟೂಡೆಂಟ್ಸ್ ಇದ್ರ ಬಗ್ಗೆ ನಾನು ನಿಮಗೆ ಡಿಸ್ಕಸ್ ಮಾಡಿದ್ದೀನಿ, ಹೇಗೆ ಡೆಬಿಟ್ ಮಾಡಬೇಕು, ಹೇಗೆ ಕ್ರೆಡಿಟ್ ಮಾಡಬೇಕು. ಎವ್ರಿ ಸಿಂಗಲ್ ಟ್ರಾನ್ಸಾಕ್ಷನ್ ಹ್ಯಾವಿಂಗ್ 2 ಅಕೌಂಟ್ಸ್, ಒನ್ ಇಸ್ ಡೆಬಿಟ್, ಒನ್ ಇಸ್ ಕ್ರೆಡಿಟ್. ಅಂಡ್ ರೈಟ್ ನೋ ಮೈ ಡಿಯರ್ಸ್, ಹಾಗಿದ್ದಾಗ ಅಲ್ಲಿ ನಾವು ಡೆಬಿಟ್ ಯಾವುದು, ಕ್ರೆಡಿಟ್ ಯಾವುದು ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಮ್ಗೆ ಏನ್ ಗೊತ್ತಿರಬೇಕು? ಗೋಲ್ಡನ್ ರೂಲ್ಸ್ ಗೊತ್ತಿರಬೇಕು, ನೆನಪಿರ್ಲಿ. ನೆಕ್ಸ್ಟ್ 21/2020 paid wages 100. Next 31/2020 received commission rupees 200. The next solution, see my dear students, ಹೇಗೆ solution ಮಾಡುವಂತದ್ದು? ಜನರಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್, ಫಸ್ಟ್ ಏನ್ ಮಾಡ್ತೀರಾ? ಜನರಲ್ ಎಂಟ್ರೀಸ್ ನ ಪಾಸ್ ಮಾಡಬೇಕು ಅಂತ ಬುಕ್ಸ್ ಆಫ್ ತಗೋತೀರಾ. ಸೇಮ್ ನೋಡಿ 1/1/20 ಅಲ್ಲಿ ಕಮೆನ್ಸ್ ಬಿಸ್ನೆಸ್ ಅಂತ ಇದೆ. One is capital account, one is cash account. So cash is coming or going, my dear students? Here cash is coming to business. That is the reason cash account data to capital account. Is it right? Now, right now. See, cash account data to capital account, 50,000 debit amount, 50,000 credit amount being commenced business with cash. Commenced business with cash. ಅರ್ಥ ಆಯ್ತಾ? ನೆಕ್ಸ್ಟ್ 5/1/2020 ಅಲ್ಲಿ ಏನಾಗಿದೆ? ಇಲ್ಲಿ ಬ್ಯಾಂಕ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್.
ಅಮೌಂಟ್ ಪೇಡ್ ಇಂಟು ಬ್ಯಾಂಕ್. ಎಸ್ ನೋ ಮಾಡಿಯೋಸ್, ಇಲ್ಲಿ ನೋಡಿ ಅಮೌಂಟ್ ಪೇಡ್ ಇಂಟು ಬ್ಯಾಂಕ್ ಇದೆ. ಹಾಗಿದ್ದಾಗ ಏನಾಗುತ್ತೆ, ಇಲ್ಲಿ ಒನ್ ಇಸ್ ಬ್ಯಾಂಕ್ ಅಕೌಂಟ್ ಬರುತ್ತೆ, ಒನ್ ಇಸ್ ಕ್ಯಾಶ್ ಅಕೌಂಟ್ ಬರುತ್ತೆ. ಬಿಕಾಸ್ ಆಫ್ ಹಿಯರ್ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗ್ತಿರೋಂಥದ್ದು. ಇಮಿಡಿಯೇಟ್ ಆಗಿ ಕ್ಯಾಶ್ ಟ್ರಾನ್ಸಾಕ್ಷನ್ ಆದ್ರೆ ನಾವು ಅದನ್ನ ಏನಂತ ಕರಿತೀವಿ, ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಒನ್ ಇಸ್ ಕ್ಯಾಶ್ ಅಕೌಂಟ್, ಒನ್ ಇಸ್ ಬ್ಯಾಂಕ್ ಅಕೌಂಟ್. ಹಿಯರ್ ಕ್ಯಾಶ್ ವಿಲ್ ಕಮಿಂಗ್ ಆರ್ ಗೋಯಿಂಗ್. ಅಮೌಂಟ್ ಪೇಡ್ ಅಂದ್ರೆ ಏನು, ಕ್ಯಾಶ್ ಹೋಗ್ತಾ ಇದೆ ಅಲ್ವಾ. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಅಂದ್ರೆ ಏನು ಹೋಗ್ತಾ ಇರೋದಕ್ಕೆ ಕ್ರೆಡಿಟ್ ಆಗುತ್ತೆ ಕ್ಯಾಶ್. ಬ್ಯಾಂಕ್ ಅಕೌಂಟ್ ರಿಟರ್ನ್ ಟು ಕ್ಯಾಶ್ ಅಕೌಂಟ್. ಇಸ್ ಇಟ್ ರೈಟ್ ಮಾಡಿ ಸ್ಟೂಡೆಂಟ್ಸ್? ಸಿ, ಬ್ಯಾಂಕ್ ಅಕೌಂಟ್ ರಿಟರ್ನ್ ಟು ಕ್ಯಾಶ್ ಅಕೌಂಟ್ being amount paid into bank, the value debit 5,000, credit 5,000. Next 11/1/2020 ಇಲ್ಲೇನಾಗಿದೆ, ಗೂಡ್ಸ್ ಪರ್ಚೇಸ್ ಫ್ರಮ್ ಶಿವರೆಡ್ಡಿ ಕಡೆಯಿಂದ ಗೂಡ್ಸ್ ಪರ್ಚೇಸ್ ಮಾಡ್ತಿದ್ದಾರೆ. ಅಂದ್ರೆ ಅರ್ಥ ಏನು, ದಿಸ್ ಇಸ್ ದ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಬಿಕಾಸ್ ಆಫ್ ಶಿವರೆಡ್ಡಿ ಕಡೆಯಿಂದ ಗೂಡ್ಸ್ ಪರ್ಚೇಸ್ ಆಗ್ತಿದೆ. ಒನ್ ಇಸ್ ಶಿವರೆಡ್ಡಿ ಅಕೌಂಟ್, ಒನ್ ಇಸ್ ಪರ್ಚೇಸ್ ಅಕೌಂಟ್ ಅಂತ ಬರುತ್ತೆ. ಲೆಟ್ ಮಿ ನೋ. ಈಗ ಶಿವರೆಡ್ಡಿ ಅಂತ ಬಂದ್ರೆ ಶಿವರೆಡ್ಡಿ ಏನು, ಪರ್ಸನಲ್ ಅಕೌಂಟ್ ಅಲ್ವಾ. ಪರ್ಸನಲ್ ಅಕೌಂಟ್ ರೂಲ್ಸ್ ಏನು, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಇಲ್ಲಿ ಇವನು ಕೊಡ್ತಾ ಇದ್ದಾನ ತಗೋತಾ ಇದ್ದಾನ, ಇವನ್ ಕಡೆಯಿಂದ ತಗೋತಾ ಇದಾರೆ ಕಂಪನಿಯವರು. ಅಂದ್ರೆ ಅರ್ಥ ಏನು, ಇವನು ಗೀವರ್ ಆಗಿರ್ತಾನೆ. ಕ್ರೆಡಿಟ್ ದ ಗೀವರ್ ಅಂದ್ರೆ ಏನು, ಪರ್ಚೇಸ್ ಅಕೌಂಟ್ ರಿಟರ್ನ್ ಟು ಶಿವರೆಡ್ಡಿ ಅಕೌಂಟ್. ರೆಡಿ? ಇಸ್ ಇಟ್ ಕರೆಕ್ಟ್? ಅಂಡ್ ಬಿ ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ಶಿವರೆಡ್ಡಿ. Here value debit 2000, right? 2000. 17/1/2020. Here 17/1/2020 sales goods to Ramachandra. Sales goods to Ramachandra 3000. ಅಂದ್ರೆ ಏನು, ಈಗ ಅವರು ರಾಮಚಂದ್ರಗೆ ಸೇಲ್ಸ್ ಮಾಡ್ತಿದ್ದಾರೆ. ದಿಸ್ ಇಸ್ ಆಲ್ಸೋ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಹಿಯರ್ ಒನ್ ಇಸ್ ಸೇಲ್ಸ್ ಅಕೌಂಟ್ ಇಸ್ ದೇರ್, ಅನದರ್ ಒನ್ ರಾಮಚಂದ್ರ ಅಕೌಂಟ್ ಇಸ್ ದೇರ್. ಆಗಿದ್ರೆ ಇಲ್ಲಿ ಏನಾಗುತ್ತೆ, ಇಲ್ಲಿ ರಾಮಚಂದ್ರ ರಿಸೀವರ್ ಗೀವರ್ ಆಗಿರ್ತಾನೆ, ರಿಸೀವರ್ ಆಗಿರ್ತಾನೆ. ದಟ್ ಈಸ್ ದ ರೀಸನ್ ಡೆಬಿಟ್ ದ ರಿಸೀವರ್ ಅಂದ್ರೆ ರಾಮಚಂದ್ರ ಡೆಬಿಟ್ ಮಾಡ್ತೀರಾ, ಸೇಲ್ಸ್ ನ ಕ್ರೆಡಿಟ್ ಮಾಡ್ತೀರಾ. ನೋಡಿ, ರಾಮಚಂದ್ರ ಅಕೌಂಟ್ ಸೇಲ್ಸ್ ಅಕೌಂಟ್ ಅಂಡ್ being sold goods to Ramachandra 3,000 and the next finally paid wages 100. ವೇಜಸ್ ಪೇಯ್ಡ್ 100 ಪೇಯ್ಡ್ ಮಾಡ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನು, ಒನ್ ಇಸ್ ಕ್ಯಾಶ್ ಅಕೌಂಟ್, ಒನ್ ಇಸ್ ವೇಜಸ್ ಅಕೌಂಟ್. ಹಿಯರ್ ಕ್ಯಾಶ್ ವಿಲ್ ಕಮಿಂಗ್ ಆರ್ ಗೋಯಿಂಗ್. ಪೇಯ್ಡ್ ಅಂದ್ರೆ ಏನು, ಕೊಡ್ತಾ ಇದ್ದಾರೆ, ಅದಕ್ಕಾಗಿ ಗೋಯಿಂಗ್ ಇದೆ. ಸೊ ನಮ್ಮ ಒಂದು ರಿಯಲ್ ಅಕೌಂಟ್ ರೂಲ್ಸ್ ಏನು, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಅಂದ್ರೆ ಏನು, ಕ್ಯಾಶ್ ಅನ್ನ ಕ್ರೆಡಿಟ್ ಮಾಡ್ಬೇಕಾಗುತ್ತೆ. ಅಂದ್ರೆ ವೇಜಸ್ ಅಕೌಂಟ್ ರಿಟರ್ನ್ ಟು ಕ್ಯಾಶ್ ಅಕೌಂಟ್. ಸಿ ಮಾಡಿಯಸ್ ಕರೆಕ್ಟ್? ನೋ, ವ್ಯಾಲ್ಯೂಸ್ ಡೆಬಿಟ್ 100, ಕ್ರೆಡಿಟ್ 100, being paid wages. Next ಲಾಸ್ಟ್ ಎಂಟ್ರಿ ಹೇಗೆ ಮಾಡೋದು ನೋಡಿ ಮಾಡಿ ಸ್ಟೂಡೆಂಟ್ಸ್. ರಿಸೀವ್ಡ್ ಕಮಿಷನ್. Here one is cash account because of cash transaction, one is commission account. Now think it, what is debit, what is credit here? ಯಾವುದು ಡೆಬಿಟ್, ಯಾವುದು ಕ್ರೆಡಿಟ್? ಈಗ ಕಮಿಷನ್ ಅಂತ ಬಂದಾಗ ಬೇಡ, ಕ್ಯಾಶ್ ನೋಡ. ಕ್ಯಾಶ್ ಅಕೌಂಟ್ ಅಲ್ವಾ, ರಿಯಲ್ ಅಕೌಂಟ್ ರೂಲ್ಸ್ ಏನು, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಇಲ್ಲಿ ಕ್ಯಾಶ್ ಬರ್ತಿರುತ್ತಾ ಹೋಗ್ತಾ ಇರುತ್ತಾ, ರಿಸೀವ್ಡ್ ಅಂತ ಬರ್ತಾ ಇದೆ, ಡೆಬಿಟ್ ಆಗುತ್ತೆ. ಕ್ಯಾಶ್ ಅಕೌಂಟ್ ರಿಟರ್ನ್ ಟು ಕಮಿಷನ್ ಅಕೌಂಟ್. being received 200. Is it right, Marios? Yes, this is the answer. Let me check it, my dear students. Now we have to go for ledger accounts. ಹೇಗೆ ledger accounts ಆಯ್ತು, ಜರ್ನಲ್ ಮಾಡಿಸಿದಿರಿ. ಈಗ ಜರ್ನಲ್ ಇಂದ ಲೆಡ್ಜರ್ಗೆ ಹೇಗೆ ಪೋಸ್ಟ್ ಮಾಡಬೇಕು ಅಂದ್ರೆ ನೋಡಿ, ಇಲ್ಲಿ ಎಷ್ಟು ಅಕೌಂಟ್ಸ್ ಮಾಡ್ಕೋಬೇಕಂದ್ರೆ ನಾನು ಈ ಪ್ರಾಬ್ಲಮ್ ಅಲ್ಲೇ ಹೇಳ್ಬಿಡ್ತೀನಿ ನಿಮ್ಗೆ. ನೋಡಿ, ಒನ್ ಇಸ್ ಕ್ಯಾಶ್ ಅಕೌಂಟ್ ಮಾಡ್ಕೋತೀರಾ, ಅಂಡರ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಮಾಡ್ಕೋಬೇಕು, ಸಪರೇಟ್ ಅಕೌಂಟ್ಸ್ ಮೇಂಟೈನ್ ಮಾಡೋದು. ನೆಕ್ಸ್ಟ್ ಪರ್ಚೇಸ್ ಅಕೌಂಟ್ ನೆಕ್ಸ್ಟ್ ಶಿವರೆಡ್ಡಿ ಅಕೌಂಟ್ ಮಾಡ್ಕೋಬೇಕು, ರಾಮಚಂದ್ರ ಅಕೌಂಟ್ ಮಾಡ್ಕೋಬೇಕು, ನೇಮ್ಸ್ ವೇಜಸ್ ಅಕೌಂಟ್ ಮಾಡ್ಕೋಬೇಕು, ನೆಕ್ಸ್ಟ್ ಕಮಿಷನ್ ಅಕೌಂಟ್ ಮಾಡ್ಕೋಬೇಕು. ಇಷ್ಟು ಅಕೌಂಟ್ಸ್ ಮಾಡ್ಕೋಬೇಕಾಗುತ್ತೆ. ಅಂಡರ್ಸ್ಟೂಡ್ ಮೈ ಡಿಯರ್ ಸ್ಟೂಡೆಂಟ್ಸ್? ಅರ್ಥ ಆಗ್ತಾ ಇದೆಯಾ? ನಾವು ಸಿ ಮೈ ಡಿಯರ್ಸ್, ದ ಫಸ್ಟ್ ಥಿಂಗ್ ಕ್ಯಾಪಿಟಲ್ ಅಕೌಂಟ್. ಫಸ್ಟ್ ಎಂಟ್ರಿ ಏನ್ ಅಕೌಂಟ್ ಇದೆ,
ಕ್ಯಾಪಿಟಲ್ ಅಕೌಂಟ್ ಇದೆ. ಸೊ ಕ್ಯಾಪಿಟಲ್ ಅಕೌಂಟ್ ನ ಮಾಡ್ಕೋಬೇಕಾದ್ರೆ ನೋಡಿ, ಫಸ್ಟ್ ಕ್ಯಾಪಿಟಲ್ ಅಕೌಂಟ್ ಇದೆ, ಡೇಟ್ ಏನಿದೆ 1/1/2020. ನಾನು ಇಲ್ಲಿ ಏನ್ ಮಾಡ್ತೀನಿ, ಸೊ ಕಾಲಮ್ಸ್ ಹೇಗೆ ತಗೋಬೇಕಪ್ಪ ಅಂದ್ರೆ ಒಂದು ಅಕೌಂಟ್ ಮಾತ್ರ ಹೇಳ್ತೀನಿ ಮಾಡಿ, ನಿಮ್ಗೆ ಐಡಿಯಾ ಬರಲಿ ಅದು ಒಂದು ಅಕೌಂಟ್ ಹೇಳ್ತೀನಿ. ನಾಳೆಗೆ ನಾನು ನಿಮಗೆ ಫುಲ್ ಅಕೌಂಟ್ಸ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಲೆಡ್ಜರ್ ಅಕೌಂಟ್ಸ್ ನೋಡಿ, ಇಲ್ಲಿ ಲೆಡ್ಜರ್ ಅಕೌಂಟ್ಸ್ ಹೇಗೆ ಬರುತ್ತಪ್ಪ ಅಂದ್ರೆ ನೋಡಿ, ಇಷ್ಟು ಕಾಲಮ್ಸ್ ಬರಬೇಕು. ಒಂದು ಡೆಬಿಟ್ ಡೇಟ್ ಕಾಲಮ್, ಪರ್ಟಿಕ್ಯುಲರ್ಸ್ ಕಾಲಮ್, ಅಮೌಂಟ್ ಕಾಲಮ್, ಅಗೇನ್ ಡೇಟ್ ಕಾಲಮ್, again particulars column, again amount column. These columns are there in a ledger accounts. ಐಡಿಯಾ ಬಂತಾ? ನೋಡಿ, ಲೆಡ್ಜರ್ ಅಕೌಂಟ್ ಕಂಪಲ್ಸರಿ ಇಷ್ಟೇ ಎಂಟ್ರಿ ಬರಬೇಕು, ಇಷ್ಟೇ ಒಂದು ಕಾಲಮ್ಸ್ ಬರಬೇಕು. ಡೆಬಿಟ್ 3 ಲೈನ್, ಕ್ರೆಡಿಟ್ 3 ಲೈನ್. ಜೊತೆಗೆ ನೋಡಿ ಇಲ್ಲಿ ಎಂಟ್ರಿ ಮಾಡಿದ್ದೇನೆ ಡೆಬಿಟ್, ಇನ್ನು ಈ ಒಂದು ರೋಲ್ ಲಾಸ್ಟ್ ಅಲ್ಲಿ ತಗೋತೀರಾ, ಕ್ರೆಡಿಟ್ ಇಲ್ಲಿ ತಗೋಬೇಕಾಗುತ್ತೆ. ಕಂಪಲ್ಸರಿ ಅವನ್ನ ಬರೀಲೇಬೇಕು, ಮ್ಯಾಂಡೇಟರಿ ಆಗಿ ನೀವು ಇದನ್ನು ರೆಕಾರ್ಡ್ ಮಾಡ್ತೀರಾ. ಜೊತೆಗೆ ಕಾಲಮ್ಸ್ ನ ಮಿಸ್ ಮಾಡೋ ಹಾಗಿಲ್ಲ, ಹೀಗೆ ಬರೀಬೇಕು ಸ್ಟೂಡೆಂಟ್ಸ್. ಅರ್ಥ ಆಗ್ತಿದ್ಯಾ? ನೋಡಿ, ಫಸ್ಟ್ ಎಂಟ್ರಿ ಮಾತ್ರ ಹೇಳ್ತೀನಿ. ಕ್ಯಾಪಿಟಲ್ ಅಕೌಂಟ್ ತಗೊಳ್ಳೋಣ. ಈ ಕ್ಯಾಪಿಟಲ್ ಅಕೌಂಟ್ ಡೇಟ್ ಎಷ್ಟಿದೆ? 1/1/20 ಇದೆ. ನೋಡಿ, ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಏನಾಗಿದೆ ಮಾಡಿ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ ಡೆಬಿಟ್ ಆಗಿದೆ. ಸಾರಿ, ಕ್ಯಾಪಿಟಲ್ ಅಕೌಂಟ್ ಏನು ಕ್ರೆಡಿಟ್ ಅಲ್ವಾ? ನೋಡಿ ಇಲ್ಲಿ ಏನಿದೆ, ಕ್ಯಾಪಿಟಲ್ ಅಕೌಂಟ್ ಏನಿದು 2 ಒಂದು ಕ್ಯಾಪಿಟಲ್ ಕ್ರೆಡಿಟ್ ಆಗಿರುತ್ತೆ. ನೋಡಿ, ಕ್ರೆಡಿಟ್ ಕಾಲಮ್ ಅಲ್ಲಿ ಬೈ ಕ್ಯಾಶ್ ಅಕೌಂಟ್ ಅಂತ ತಗೋತೀರಾ. ಅಂಡರ್ಸ್ಟ್ಯಾಂಡ್ ಮಾಡಿ. ಬೈ ಕ್ಯಾಶ್ ಅಕೌಂಟ್ ವ್ಯಾಲ್ಯೂ ಒಂದು 50,000. ಸೊ ಅಗೇನ್ ಇದನ್ನ ನಾವೇನ್ ಮಾಡ್ತೀರಾ, ಕ್ಲೋಸ್ ಮಾಡ್ಬೇಕಂದ್ರೆ ಬೈ ಕ್ಯಾಶ್ ಅಕೌಂಟ್ ಇಷ್ಟು ಕಾಲಮ್ಸ್ ತಗೊಂಡು ಅಗೇನ್ ಆ ಒಂದು ಮಂತ್ಗೆ, ಇಯರ್ ಆಫ್ ಮಂತ್ ಎಂಡ್ಗೆ ಏನ್ ಮಾಡ್ಬೇಕು, ಮಂತ್ಲಿ ಎಂಡ್ಗೆ ಇದನ್ನ ಕ್ಲೋಸ್ ಮಾಡ್ಬೇಕಾಗುತ್ತೆ. 31/1/2018 ಕ್ಲೋಸ್ ಮಾಡಿ. ಹೇಗೆ ಮಾಡ್ತಾರೆ? ಟು ಬ್ಯಾಲೆನ್ಸ್ ಕ್ಯಾರಿಡ್ ಆನ್, ಟು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಕ್ಲೋಸ್ ಮಾಡ್ಬೇಕು ಅಕೌಂಟ್ಸ್ ನ. ಅರ್ಥ ಆಗ್ತಾ ಇದೆಯಾ? ಟು ಬ್ಯಾಲೆನ್ಸ್ C/D ಅಂತ ಇದೆ, ಅದರ್ಥ ಒಂದು ಕ್ಯಾರಿ ಡೌನ್ ಅಂತ ಕ್ಲೋಸ್ ಆಗ್ತಿದೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ. ಎಷ್ಟು? 50,000 ಅಮೌಂಟ್ ನ ಕ್ಯಾರಿ ಮಾಡಿ. ನೋಡಿ, ಈ ಒಂದು ಅಮೌಂಟ್ ಹೇಗಪ್ಪ ಅಂದ್ರೆ ಕಂಪಲ್ಸರಿ ಒಂದು ಕಾಲಮ್ ಕೆಳಗಡೆ ಹೆಡ್ಡಿಂಗ್ ಹಾಕ್ಬೇಕಾಗುತ್ತೆ ಹೀಗೆ. ಅಗೇನ್ ನಾವೇನು ಕ್ಯಾರಿ ಡೌನ್ ಮಾಡಿದಿರೋ ಈ ಅಮೌಂಟ್ ನ ಅಗೇನ್ ನಾನು ಏನ್ ಮಾಡ್ತೇನೆ, ಅದನ್ನ ಟ್ರಾನ್ಸ್ಫರ್ ಮಾಡ್ತೇನೆ ನೆಕ್ಸ್ಟ್ ಮಂತ್ ಫಸ್ಟ್ ಡೇಟ್ಗೆ. ಅದನ್ನ ಅದೇ ನೆಕ್ಸ್ಟ್ ಏನಾಗುತ್ತೆ, ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು, ಅದೇ ವ್ಯಾಲ್ಯೂ ಓಪನಿಂಗ್ ಆಗ್ತಿದೆ. ಐಡಿಯಾ ಬಂತಾ? ಮಾಡಿ ಸ್ಟೂಡೆಂಟ್ಸ್. ಸಿ, ಲೆಡ್ಜರ್ ಅಕೌಂಟ್ಸ್ ಕಾಲಮ್ ಸಿಗೆ ಬರುವಂತದ್ದು ಡೇಟ್, ಪರ್ಟಿಕ್ಯುಲರ್ಸ್, ಅಮೌಂಟ್ಸ್, ಡೆಬಿಟ್ ಸೈಡ್. ನೆಕ್ಸ್ಟ್ ಕ್ರೆಡಿಟ್ ಅಂತ ಬಂದಾಗ ಡೇಟ್, ಪರ್ಟಿಕ್ಯುಲರ್ಸ್, ಅಮೌಂಟ್. ನೀವ್ ಯಾವ ಅಕೌಂಟ್ ಮಾಡಿದ್ರೆ ಫಸ್ಟ್ ನೋಡಿ, ಫಸ್ಟ್ ಏನಿದೆ ಕ್ಯಾಪಿಟಲ್ ಅಕೌಂಟ್ ಅಂತ ಮಾಡಿದೆ. ಕ್ಯಾಪಿಟಲ್ ಏನಾಗಿದೆ ಇಲ್ಲಿ? ಕ್ರೆಡಿಟ್ ಆಗಿದೆ. ಅದಕ್ಕಾಗಿ ನಾನು ಕ್ರೆಡಿಟ್ ಸೈಡ್ ಅಲ್ಲಿ ಟು ಕ್ಯಾಶ್ ಬೈ ಕ್ಯಾಶ್ ಅಕೌಂಟ್ ಅಂತ ತಗೋತಾ ಇದ್ದೀನಿ. ಯಾಕೆ ಅಂದ್ರೆ ಕ್ಯಾಪಿಟಲ್ ಅಂದ್ರೆ ಏನು, ದುಡ್ಡೇ ಅಲ್ವಾ, ಅದಕ್ಕೆ ಕ್ಯಾಶ್ ಅಕೌಂಟ್ ಅಂತ ತಗೋತಾ ಇದ್ದೀನಿ. ನಾವು ಟು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಗೇನ್ ಬೈ ಬ್ಯಾಲೆನ್ಸ್ ಬ್ರಾಡ್ ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡಿದೆ. ದಿಸ್ ಇಸ್ ಅಬೌಟ್ ದ ಫಸ್ಟ್ ಎಂಟ್ರಿ. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಡಿಸ್ಕಸಿಂಗ್ ಸಮ್ ಮೋರ್ ಎಂಟ್ರೀಸ್. ಎಲ್ಲಾ ಎಂಟ್ರೀಸ್ ನಾನು ಹೇಳ್ತೀನಿ, ನೆನಪಿರ್ಲಿ. ಇವತ್ತು ಕ್ಲಾಸಿಗೆ ಲೆಡ್ಜರ್ ಅಕೌಂಟ್ಸ್ ಅಂದ್ರೆ ಏನು, ಅದನ್ನ ಏನಕ್ಕೆ ಬಳಕೆ ಮಾಡ್ತೀವಿ ಅಂದ್ರೆ ಜಸ್ಟ್ ಒಂದು ನಾವೇನು ಎಂಟ್ರೀಸ್ ನ ಪಾಸ್ ಮಾಡಿದ್ವಿ ಜನರಲ್ ಎಂಟ್ರೀಸ್ ನ, ಅದನ್ನ ಕ್ಲಾಸಿಫೈ ಮಾಡಿ ಸಪರೇಟ್ ಅಕೌಂಟ್ಸ್ ನ ಮೇಂಟೈನ್ ಮಾಡಬೇಕು. ಏನಕ್ಕೆ ಅಂದ್ರೆ ಟು ಪ್ರಿಪೇರ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್, ಕಂಪನಿಯ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ, ಅಂದ್ರೆ ಕಂಪನಿಗೆ ಎಷ್ಟು ಪ್ರಾಫಿಟ್ ಇದೆ, ಎಷ್ಟು ಲಾಸ್ ಇದೆ, ಕಂಪನಿ ಫಿನಾನ್ಷಿಯಲ್ ಪೊಸಿಷನ್ ಏನಿದೆ ಅಂತ ಕಂಪನಿ ಮಾಡುತ್ತೆ ನೋಡಿ. ಆ ಒಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ, ವಾಟ್ ಆರ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ನೆನಪಿರ್ಲಿ, ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್. ಲಾಸ್ಟ್ ಅಲ್ಲಿ ಹೇಳ್ತೀನಿ ಇದ್ರ ಬಗ್ಗೆ ಎಲ್ಲ. ಓಕೆ, ಇದಕ್ಕಾಗಿ ನಾವು ಲೆಡ್ಜರ್ ಅಕೌಂಟ್ ನ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ತೀವಿ. ಅಂಡರ್ಸ್ಟ್ಯಾಂಡ್ ಮಾಡಿ. ಸೊ ಈ ಒಂದು ಅಕೌಂಟ್ ನೆನಪಿಟ್ಕೊಂಡಿರ್ಲಿ. ರಿಮೈನಿಂಗ್ ನೋಡಿ ಎಲ್ಲಾ ಎಂಟ್ರಿಯಲ್ಲೂ ಕೂಡ ಅಕೌಂಟ್ ಬರುತ್ತೆ ನೋಡಿ. ನೆಕ್ಸ್ಟ್ ಕ್ಯಾಶ್ ಅಕೌಂಟ್ ಬರುತ್ತೆ, ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಇರುತ್ತೆ, ಅಗೇನ್ ಪರ್ಚೇಸ್ ಅಕೌಂಟ್ ಇಸ್ ದೇರ್, ಅಗೇನ್ ರಾಮಚಂದ್ರ ಅಕೌಂಟ್ ಅಂಡ್ ಸೇಲ್ಸ್ ಅಕೌಂಟ್, wages account, and finally commission account. These are all accounts is there. So in the next class we are discussing some more accounts. Until, take care guys.